ರ್ಯಾಪಿಡೋ ಬೈಕು ಹ್ಮ್ ಇಶ್ಯೂಸ್ ಏನು ಅಂದರೆ ನನಗೊಂದು ಕ್ಲಿಯರಿಟಿ ಬೇಕು. ಹ್ಮ್ ಇವಾಗ ಲಾಸ್ಟ್ ಟೈಮು ಒಂದು ಇದೇ ಥರ ಆಪಲ್ಲೇ ಬ್ಯಾನ್ ಆಗಿತ್ತು. ಇವಾಗ ಯಾರು ರೈಡರು ಬುಕ್ ಮಾಡಬೇಕು ಅಂದರೆ, ಹ್ಮ್ ಕಸ್ಟಮರ್ ಬುಕ್ ಮಾಡಬೇಕಂದ್ರೆ ನಮ್ಗೆ ಅದರಲ್ಲಿ ಬೈಕ್ ಆಪ್ಷನ್ನೇ ಇರ್ತಾ ಇರಲಿಲ್ಲ. ಹ್ಮ್ ಅದು ಕೋರ್ಟ್ ಕಡೆಯಿಂದಲೇ ಆದೇಶ ಆಗಿನೋ ಇದಾಗಿದಲ್ಲ ಅದು, ಹೈಕೋರ್ಟ್ ಇಂದ ಹೇಳಿತ್ತು. ಹೈಕೋರ್ಟಿಂದ ಹೇಳಿತ್ತಲ್ವಾ. ಹ್ಮ್ ಇವಾಗ ಸೇಮ್ ಇದನ್ನ ಇವಾಗ ಮಾಡೋಕ್ಕಾಗಲ್ವಾ ಆ ಥರ? ಸರ್, ಇವಾಗ ಹೈಕೋರ್ಟು ಸರ್ಕಾರಕ್ಕೆ ಮತ್ತೆ ಸಾರಿಗೆ ಇಲಾಖೆಗೆ ಇವ್ರಿಗೆಲ್ಲ ಒಂದು ನಿಯಮನ ಮಾಡಿಕೊಟ್ಟು ಆ ನಿಯಮದ ಅಂಡರ್ ಅಲ್ಲಿ ಇವರು ಸಂಪಾದನೆ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡ್ಕೊಡಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಹೇಳಿತ್ತು ಅಲ್ವಾ. ಅದು ಹೇಳಾದ್ಮೇಲೆ ಏನಾಯ್ತು, ಇದು ಸರಿ ಇಲ್ಲ, ಇದು ಈ ರೀತಿಲಿ ಮಾಡೋದಕ್ಕಾಗಲ್ಲ, ಇದರಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿ ಸರ್ಕಾರ ಏನ್ ಮಾಡಿತ್ತು, 11 ನಿಗಮದ ಅಧಿಕಾರಿಗಳನ್ನ ನೇಮಿಸಿ ವರದಿನ ಕೊಟ್ಟಿತ್ತಲ್ಲ, ಆ ವರದಿಗೆ ಬೆಲೆ ಇಲ್ದಂಗಾಯ್ತು ಎಲ್ಲಿ ಹೈಕೋರ್ಟ್ ಅಲ್ಲಿ. ಹಂಗಾಗಿ ಏನ್ ಮಾಡಿದ್ರು, ಈ ಕೇಸನ್ನ ಏನ್ ಮಾಡ್ತು ಸರ್ಕಾರ ಸುಪ್ರೀಂ ಕೋರ್ಟ್ ಹಾಕೊಳ್ತು. ಸಾರಿಗೆ ಇಲಾಖೆ ಸುಪ್ರೀಂ ಕೋರ್ಟ್ ಹಾಕೊಳ್ತು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸು ಇದೆ ಅಂದ್ಮೇಲೆ ಕೇಸು ಇತ್ಯರ್ಥ ಆಗೋವರ್ಗುನು ಇವ್ರು ಯಾವ್ದೇ ಕಾರಣಕ್ಕೂ ಈ ಒಂದು ಬೈಕ್ ಸೇವೆನ ಆಪ್ ಮುಖಾಂತರ ರನ್ ಮಾಡಬಾರ್ದು. ಯಾರು ಈ ಆಪ್ ಸಂಸ್ಥೆಯವ್ರುಗಳು ಹೌದೌದು, ನಾನು ಅದನ್ನೇ ಕೇಳ್ತಾ ಇರೋದು. ರನ್ ಮಾಡಬಾರ್ದು. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಈ ಓಲಾ ಆಗ್ಲಿ, ಊಬರ್ ಆಗ್ಲಿ, ರ್ಯಾಪಿಡೋ ಆಗ್ಲಿ, ಇವರೆಲ್ಲ ಬಂದು ಇವರೆಲ್ಲ ಷೇರ್ದಾರಗಳನ್ನ ಇವರು ಇಟ್ಕೊಂಡಿರ್ತಾರೆ. ಅಂದ್ರೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಇದರಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳು ಇದ್ರ ಮೇಲೆ ಶೇರ್ ಹಾಕಿರ್ತಾರೆ. ರಾಜಕಾರಣಿಗಳು ಶೇರ್ ಹಾಕಿರ್ತಾರೆ, ಅಧಿಕಾರಿಗಳು ಕೂಡ ಶೇರ್ ಹಾಕಿರ್ತಾರೆ. ಈಗ ಶೇರ್ ಹಾಕಿದ್ಮೇಲೆ ಏನಾಗುತ್ತೆ, ಅವನು ಬಿಸ್ನೆಸ್ ಮಾಡ್ಲೇಬೇಕು, ಇವ್ರಿಗೆಲ್ಲ ಶೇರ್ಗೆ ರಿಟರ್ನ್ಸ್ ಕೊಡ್ಲೇಬೇಕು. ಅವನೇನ್ ಮಾಡ್ತಾನೆ, ಆಕ್ಚುಲಿ ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಪ್ರಯಾಣಿಕರನ್ನ ಯಾರು RC ಮಾಲೀಕ ಅಂದ್ರೆ ಆ ಟೂ ವೀಲರ್ ಓಡಿಸುವಂತ ವ್ಯಕ್ತಿ ಕರ್ಕೊಂಡು ಹೋಗ್ತಾನೆ, ಅದ್ರಲ್ಲಿ ಏನಾದ್ರೂ ಬಿದ್ದು ಪ್ರಯಾಣಿಕರು ಬಿದ್ದು ಪ್ರಾಣಗಿಣ ಕಳ್ಕೊಂಡ್ರು ಅಂದ್ರೆ ಏನಾಗುತ್ತೆ, ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ನೋಡಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿನ್ ಮೇಲೆ FIR ಮಾಡ್ತಿದೀವಿ ಅಂತ ಆ ಟೂ ವೀಲರ್ ಅವನ ಮೇಲೆ FIR ಮಾಡ್ತಾರೆ. ಟೂ ವೀಲರ್ ಅವ್ನು ಹೇಳ್ತಾನೆ, ಸರ್ ನಾನು ರ್ಯಾಪಿಡೋದಲ್ಲೋ ಓಲಾ ಊಬರ್ ಅಲ್ಲೋ ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ ಸರ್, ಹಂಗಾಗಿ ಅವ್ರು ಹಿಂಗ್ ಬಿದ್ದೋದ್ರು ಅಂದಾಗ, ನೋಡಪ್ಪ ನೀನುಂಟು ಆ ಸಂಸ್ಥೆಯವ್ರುಂಟು ಹೋಗಿ ನೀನು ಅವ್ರನ್ನ ಕೇಳ್ಕೊ, ನಾನು ನಿನ್ನ ಗಾಡಿ ಮೇಲೆ ಕೇಸ್ ಮಾಡ್ತಾ ಇದ್ದೀನಿ, ನಿನ್ನ ಮೇಲೂ ಕೂಡ ಕೇಸ್ ಮಾಡ್ತಿದ್ದೀನಿ ಅಂತ ಮಾಡ್ತಾರೆ. ಇವರು ರ್ಯಾಪಿಡೋ ಸಂಸ್ಥೆ, ಓಲಾ ಊಬರ್ ಸಂಸ್ಥೆಯವ್ರು ಏನ್ ಹೇಳ್ತಾರೆ, ನಾವು ಕಸ್ಟಮರ್ ಗಳಿಗೆ ಇನ್ಶೂರೆನ್ಸ್ ಕೊಡ್ತೀವಿ ಅಂತಾರೆ. ಅದು ಈ ವೆಹಿಕಲ್ ಇಂದ ಬರೋ ಇನ್ಶೂರೆನ್ಸ್ ಅಲ್ಲ, ಕಂಪ್ನಿಯವರು ನಾವು ಕೊಡ್ತೀವಿ ಅಂತ ಹೇಳೋದು. ನಾವು ಕೊಡ್ತೀವಿ ಅಂತ. ಈಗ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಒಂದು ಹುಡುಗಿ ಬಿದ್ದು ಅದ್ 20 ಲಕ್ಷನ ಏನೋ ಆಯ್ತು, ಎಲ್ಲೋ ಕೊಟ್ರಿ ಇವರು, ₹1 ಕೊಟ್ಟಿಲ್ಲ. ಇದು ಈ ತರ ಫ್ರಾಡ್ ಆಗಿ ಈ ಸಂಸ್ಥೆಗಳು ಪ್ರಯಾಣಿಕರುಗಳನ್ನ ನಂಬಿಸ್ಕೊಂಡು ನಿಮ್ಗೆ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಫ್ರಾಡ್ ಮಾಡ್ತಾ ಇದೆ. ಒಂದು ಈ ಪ್ರಯಾಣಿಕರುಗಳು ಆ ಸಂಸ್ಥೆ ಮೇಲೆ ಫೈಟ್ ಮಾಡಿ ಇನ್ಶೂರೆನ್ಸ್ ತಗೊಳ್ಳೋದು ಒಂದಾದ್ರೆ, ಈ ಆ ಟೂ ವೀಲರ್ ಮೇಲೂ FIR ಆಗಿರುತ್ತಲ್ಲ, ಪ್ರಯಾಣಿಕರುಗಳಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂದ್ರೂ ಆ ಒಂದು ಕೇಸ್ FIR ಆಯ್ತು ಅಂದ್ರೆ, ಲಾಯರ್ಗಳು ಕೈಲಿ ಈ ಕೇಸ್ ಹೋಯ್ತು ಅಂದ್ರೆ, ಲಾಯರ್ ಅವಾಗ ವೈಟ್ ಬೋರ್ಡ್ ಟೂ ವೀಲರ್ ನೀನ್ ಯಾಕೆ ಹೋದೆ, ಹಿಂಗೆಲ್ಲ ಓದೆ ಅನ್ಬಿಟ್ಟು ಏನ್ ಮಾಡ್ತಾನೆ, ಲಾಯರ್ ಐಡಿಯಾ ಕೊಡ್ತಾರೆ ಯಾರಿಗೆ, ಪ್ರಯಾಣಿಕರುಗಳಿಗೆ. ಅವಾಗ ಏನ್ ಮಾಡ್ತಾರೆ, ವೈಟ್ ಬೋರ್ಡ್ RC ಮಾಲೀಕ ಯಾರಿರ್ತಾನೆ ಅವನೇ ಓಡ್ಸ್ಕೊಂಡು ಅವನೇ ಬೀಳ್ಸಿದ್ರೆ ಪರವಾಗಿಲ್ಲ, ಯಾವನೋ ಇರ್ತಾನೆ ಅವನ ಮೇಲೆ ಒಂದೇನ್ ಮಾಡ್ತಾರೆ, ಪರಿಹಾರದಕ್ಕೆ ಒಂದು ಕೇಸ್ ಹಾಕ್ತಾರೆ. ಈ ಕೇಸು ಏನಾಗುತ್ತೆ, ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಏನಾಗುತ್ತೆ, ಇನ್ಶೂರೆನ್ಸ್ ಆ ಟೂ ವೀಲರ್ ಅಲ್ಲಿ ಇನ್ಶೂರೆನ್ಸ್ ಇತ್ತು ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ಇದನ್ನ ಸ್ವಂತ ಬಳಕೆ ಕೊಟ್ಟಿರೋದೇ ಹೊರತು ಇದು ಅವ್ರ ರಕ್ತ ಸಂಬಂಧಿಕರುಗಳು ವಂಶವೃಕ್ಷ ತೆಗಿಸ್ತಾರೆ, ಆ ರಕ್ತ ಸಂಬಂಧಿಕರುಗಳು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಹೊರತು ನೀನು ಅನದರ್ ಪರ್ಸನ್ ನೀನು ಟ್ಯಾಕ್ಸಿ ಮಾದರಿಯಲ್ಲಿ ಇದೊಂದು ಸೇವೆ ನಡೆಸಿದ್ಯಾ ಅಂತ FIR ಅಲ್ಲಿ ಮತ್ತೆ ಚಾರ್ಜ್ ಶೀಟ್ ಅಲ್ಲೆಲ್ಲ ಏನ್ ಬರುತ್ತೆ ಅದನ್ನೆಲ್ಲ ಗಮನಿಸ್ಬಿಟ್ಟು ನಾವು ಇನ್ಶೂರೆನ್ಸ್ ಕ್ಲೈಮು ನೀವೇನ್ ಪರಿಹಾರ ಕೇಳಿದ್ರೆ ನಾವು ಕೊಡಲ್ಲ ಅಂತ ಇನ್ಶೂರೆನ್ಸ್ ಕಂಪ್ನಿಯವರು ಕೈ ಬಿಟ್ಬಿಡ್ತಾರೆ. ಆಗ ಆ ಗಾಡಿಗೆ ಸಂಬಂಧಪಟ್ಟಿರೋನ್ ಏನ್ ಮಾಡ್ತಾನೆ, ಅದಕ್ಕೆ ಅವ್ರು ಎಷ್ಟು ಪರಿಹಾರ ಕೇಳಿರ್ತಾರೋ ಅದನ್ನ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಕೋರ್ಟ್ ಏನ್ ಮಾಡುತ್ತೆ, ಅವನ ಹೆಸರಲ್ಲಿ ಪ್ರಾಪರ್ಟಿ ಏನಾದ್ರು ಇತ್ತು ಅಂದ್ರೆ ಅದನ್ನ ಮುಟ್ಕೋಲ್ ಹಾಕೊಂಡು ಅದನ್ನ ರಿಕವರಿ ಮಾಡಿಸಿ ಇವ್ರು ಕೊಡುತ್ತೆ. ಇಲ್ಲ ಅಂದ್ರೆ ಅವನ್ನ ಏನ್ ಮಾಡ್ತಾರೆ, ಇಷ್ಟು ವರ್ಷ ಅಂತ ಹೇಳಿ ಜೈಲ್ಗೆ ಹಾಕ್ತಾರೆ. ಇಲ್ಲಿ ಓಲಾ ಊಬರ್ ರ್ಯಾಪಿಡೋದವ್ರು ಯಾರು ಬರೋದೇ ಇಲ್ಲ. ಇಲ್ಲಿ ಇವರ ನಡುವೆ ನಡೀತಿರುವಂತ ಅಗ್ಗಜಗ್ಗಾಟ. ಈ ಪ್ರಯಾಣಿಕರು ಇವನ್ ಮೇಲೂ ಹಾಕಿದೀವಿ, ರ್ಯಾಪಿಡೋದವನು ನಾನೊಬ್ಬ ಕಸ್ಟಮರ್ ಆಗಿ ಹೋಗಿರೋದ್ರಿಂದ ಅವ್ನು ನನಗೂ ಕೂಡ ಇನ್ಶೂರೆನ್ಸ್ ಕೊಡ್ತಿದೀನಿ ಅಂತ ಹೇಳಿ ಅವ್ನು ಕೊಟ್ಟಿಲ್ವಲ್ಲ ಅಂತ ಹೇಳಿ ಇವ್ರು ಅವ್ರ ಮೇಲೂ ಕೂಡ ಕೇಸ್ ಹಾಕ್ಬೋದು.
ಹಾ ಹಾ ಇಲ್ಲಿ ಯಾರು ಬಿದ್ದಂತ ಪ್ರಯಾಣಿಕ ಪ್ರಾಣ ಕಳ್ಕೊಂಡಿರೋವಂಥವ್ನು ಇದು ಲಾಯರ್ಗಳನ್ನ ಇಟ್ಕೊಂಡು ಈ ರೀತಿಯ ಒಂದು ಲಾಂಗ್ ಪ್ರೋಸೆಸ್ಗೆ ಕೈ ಹಾಕ್ತಾರೆ. ಇದಕ್ಕೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾ ನಮ್ ಜನ ಯಾರು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮುಂದುವರಿಯಲ್ಲ. ಮುಂದುವರಿಯಲ್ಲ. ಕೆಲವ್ರು ಮುಂದುವರಿಯೋರು ಇರ್ತಾರೆ, ಕೆಲವ್ರು ಮುಂದುವರಿಯಲ್ಲ. ಹಾ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡಿರೋ ಯಾಪ್ ಸಂಸ್ಥೆಯವ್ರು ಏನ್ ಮಾಡ್ತಾರೆ, ಹಾ ಕೋರ್ಟ್ ತೀರ್ಪು ಬಂದಾಗ ಬರ್ಲಿ, ಹಾ ಹಾ ಇದು ಲೀಗಲ್ಲೋ ಇಲ್ಲೀಗಲ್ಲೋ ಒಟ್ನಲ್ಲಿ ಇಲ್ಲಿ ಅನುಭವಿಸೋನು ಯಾವನೋ ಜನ, ಜನ. ಬಿದ್ದವನು ಅನುಭವಿಸ್ಕೊಂತವನೆ, ಬಾಡಿಗೆ ಹೊಡೆಯೋನು ಅನುಭವಿಸ್ಕೊಂತಾನೆ. ನಮ್ಗೇನಾಗ್ಬೇಕು, ನಮ್ಮ ಬಿಸ್ನೆಸ್ ಗ್ರೋತ್ ಆಗೋದ್ ನೋಡ್ಬೇಕು. ಅದೇ ಅದೇ ಹಂಗಾಗಿ ಏನ್ ಮಾಡ್ತಾ ಇದಾರೆ ಅವರು, ನಮ್ ಜನಕ್ಕೆ ಅವೇರ್ನೆಸ್ ಎಲ್ಲ ಕೊಡದೇನೆ ಮಿಕಾಗಳು ಇವ್ರನ್ನ ಅಸಹಾಯಕತೆ. ಈಗ ನನ್ಗೇನಾಗಿರುತ್ತೆ, ನನ್ಗೊಂದ್ ತಿಂಗಳಿಗೆ ನನ್ಗೆ ಇಷ್ಟು ಸಂಪಾದನೆ ಬೇಕು ಅಂತ ಇರುತ್ತೆ. ಓಕೆ ಓಕೆ. ಎಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅಷ್ಟು ಸಂಪಾದನೆ ಕವರ್ ಆಗ್ತಾ ಇರಲ್ಲ, ಹಾ 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 ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಆದಾಯ ಕಮ್ಮಿ ಇರುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಬಿಡು ಫ್ರೀ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ, ಅವ್ನು ಡ್ಯೂಟಿ ಮಾಡ್ಕೊಂಡ್ ಬರೋಣ ಅಂತ ಆಸೆ ಬಿದ್ದಾಗ ಏನಾಗುತ್ತೆ, ಇದು ನಮ್ಮ ಅಸಹಾಯಕತೆ. ಹಾ ಹಾ ನಮ್ಮ ಅಸಹಾಯಕತೆ ಈ ಸಂಸ್ಥೆಯವ್ರಗಳಿಗೆಲ್ಲ ಬಂಡವಾಳ ಆಗ್ಬಿಟ್ಟಿದೆ. ಬಂಡವಾಳ ಆಗ್ಬಿಟ್ಟಿದೆ. ಹೌದು ನಾನು ಹೌದು ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರೋದು. ಹಿಂಗಾಗಿ ಏನಾಗ್ತಾ ಇದೆ, ಇಲ್ಲಿ ನಮ್ಮವ್ರುಗಳು ಏನ್ ಮಾಡ್ತಾ ಇದಾರೆ, ಹೋಗಿ 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 ಅಲ್ಲಿ ಡ್ಯೂಟಿ ಮಾಡಕ್ ಶುರು ಮಾಡ್ತಾ ಇದಾರೆ. ಶುರು ಮಾಡ್ತಾ ಇದಾರೆ. ಅಲ್ಲಿ ಶುರು ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ನಮ್ಮ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ನೋಡ್ರಪ್ಪ ನೀವೇನಾದ್ರು ಸರ್ಕಾರ ನಿಮ್ಗೆ ವೈಲೋ ಬೋರ್ಡ್ ಮಾಡ್ಕೊಂಡು ಹಾಳಾಗ್ ಹೋಗ್ರಿ, ಹಾ ಆದ್ರೆ ನೀವು ಮಾಡಿಲ್ಲ ಅಂದಾಗ ನಮ್ಮ ಹೊಟ್ಟೆ ಮೇಲೆ ಹೊಡಿಯಕ್ ಬರ್ಬೇಡಿ. ಯಾಕೆ ಅಂದ್ರೆ ನಾವು ಇದನ್ನೇ ನಂಬ್ಕೊಂಡು ನಮ್ ಜೀವನ ಸಾಕ್ತಾ ಇರೋದು ಓಕೆ ಅಂತ ಓಕೆ. ಹೇಳಿ ನಮ್ಮವ್ರು ಇವ್ರು ಜಗಳ ಮಾಡ್ತಾ ಇರೋದು. ಹಾ ಹಾ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿರೋರು ಯಾರು ಅಂದ್ರೆ, ಈಗ ನಮ್ಮವ್ರಿಗೆ ಏನಾಗ್ತಾ ಇದೆ, ಇದು ರ್ಯಾಪಿಡೋ ಆಪ್ ಬಂದ್ ಮಾಡ್ಬಿಡ್ರಿ, ಓಲಾ ಊಬರ್ ಬಂದ್ ಮಾಡ್ಬಿಡ್ರಿ, ಮಾಡ್ಬಿಡಿ. ನಮ್ಗೆ ಹಾ. ಅವರು ಬಿಟ್ಟವ್ರೆ ನಾವು ಮಾಡ್ತಾ ಇದೀವಿ, ಹಿಡ್ದವರೆಲ್ಲ ಅದೇ ಕೇಳ್ತಾ ಇರೋದು. ಅಲ್ಲಲ್ಲ ನೀವು ಹೋಗಿ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಹೌದೌದು. ಈ ಸೂಪರ್ ಮೂವಿಯಲ್ಲಿ ಉಪೇಂದ್ರನ ಅವನು ಇನ್ಸ್ಪೆಕ್ಟರ್ ಒಬ್ರು ಹುಡುಗಿ ಜೊತೆ ಹೋಗಿ ಅರೆಸ್ಟ್ ಮಾಡಕ್ ಹೋದಾಗ ಅವ್ನು LED ಸ್ಕ್ರೀನ್ ಮೇಲೆ ಬರ್ತಾನೆ. ಹಾ ಹಾ ಅಟ್ಲೀಸ್ಟ್ ಉಪೇಂದ್ರ ಸೂಪರ್ ಮೂವಿಲಿ LED ಸ್ಕ್ರೀನ್ ಮೇಲೆ ಆದ್ರೂ ಕಾಣಿಸ್ತಾನೆ. ಇವನು ಈ ನನ್ನ ಮಕ್ಕಳು ಎಲ್ಲೂ ಕಾಣದೇ ಇಲ್ಲ, ಯಾರ ಕೈಗೂ ಸಿಗಲ್ಲ ಇವರು. ಹಾ ಹಾ ಆ ತರದಲ್ಲಿ ಇವರೆಲ್ಲ ಆನ್ಲೈನ್, ಇವರೆಲ್ಲ ಹೆಂಗೆ ಅಂದ್ರೆ ಎಜುಕೇಶನ್ ರೌಡಿಗಳು ಇವರೆಲ್ಲ. ಹಾ ಹಾ ಹಿಂದೆ ಎಲ್ಲ ನಾಲೆಡ್ಜ್ ಇಲ್ದೆ, ಎಜುಕೇಶನ್ ಇಲ್ದೆ ರೌಡಿಸಮ್ ಮಾಡಕ್ ಹೋಗಿ ಕೇಸಸ್ಗಳು ಹಾಕ್ಸ್ಕೊಂತಿದ್ರು. ಹಾ ಇವರೆಲ್ಲ ಎಜುಕೇಟೆಡ್ ರೌಡಿಗಳನ್ನ ಅಷ್ಟು ಸುಲಭನಾಗಿ ಯಾರು ಮಟ್ಟ ಹಾಕಕ್ಕಾಗಲ್ಲ. ಓಕೆ ಓಕೆ. ಇವರೆಲ್ಲ ಎಜುಕೇಟೆಡ್ ಮಾಫಿಯಾ ದಂಧೆ ನಡೆಸುವಂತಹ ರೌಡಿಗಳು, ಇವರು ಹೆವಿ ಕ್ರಿಮಿನಲ್ಗಳು. ಅಂಡರ್ ವರ್ಲ್ಡ್ ಡಾನ್ಗಳಿಗಿಂತ ಹೆಚ್ಚು ಇವರು. ಹಾ 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 ಹಂಗಾಗಿ ಇವ್ರೇನ್ ಮಾಡ್ತಾ ಇದಾರೆ, ಕೈಗೂ ಬಾಯಿಗೂ ಸಿಗ್ದಂಗೆ ಇಲ್ಲಿ ನಾವು ಬಡ್ದಾಡ್ಕಂತಿದೀವಿ. ಇಲ್ಲಿ ನಾವು ಬಡ್ದಾಡ್ಕೊಂಡು ಕುತ್ಕೊಂಡು ಇದ್ ಮಾಡ್ಕೊತಾನೆ. ಇಲ್ಲಿ ನಾವು ಬಡ್ದಾಡ್ಕೊಂತಿರೋದ್ರಿಂದ ಏನಾಗ್ತಾ ಇದೆ, ಹಾ ಕೇರಳದವ್ರಿಗೆ, ಹಿಂದಿ ಅವ್ರಿಗೆ, ಬೇರೆ ರಾಜ್ಯದವ್ರಿಗೆಲ್ಲ. ನಾನು ಮೊನ್ನೆ ಯಾವ್ದೋ ಒಂದ್ ಇದ್ರಲ್ಲಿ ಒಂದ್ ನ್ಯೂಸ್ ಅಲ್ಲಿ ಯಾವ್ದೋ ನೋಡ್ದೆ, ಅವ್ರು ಒಂದು ಸೊಲ್ಯೂಷನ್ ಏನ್ ಕೊಟ್ರು ಅಂದ್ರೆ, ಸ್ಟಾರ್ಟಿಂಗ್ ಬಂತಲ್ವಾ, ನೀವು ಸ್ಟಾರ್ಟಿಂಗ್ ಅದನ್ನ ಏನಕ್ಕೆ ಇಟ್ಕೊಂಡ್ರಿ? ಸ್ಟಾರ್ಟಿಂಗ್ ಅಂದ್ರೆ ಇವಾಗ ರ್ಯಾಪಿಡೋ ಏನೋ ಲಾಂಚ್ ಮಾಡ್ದ ಟೂ ವೀಲರ್ಗೆ. ಇಲ್ಲ, ನೀವು ಒಂದು ತಪ್ಪು ತಿಳ್ಕೊಂತ ಇದ್ರೆ ಎಲ್ಲ. ಓಲಾ ಆಗ್ಲಿ, ಊಬರ್ ಆಗ್ಲಿ, ರ್ಯಾಪಿಡೋ ಆಗ್ಲಿ, ಯಾವುದೇ ಒಂದು ಆಪ್ ಸಂಸ್ಥೆ ಇಲ್ಲಿ ಬಂದು ಸೇವೆ ಕೊಡ್ಬೇಕು ಅಂದ್ರೆ ಅವರು ಬರೀ ಪರ್ಮಿಷನ್ ಕೊಟ್ಟಿರೋದು, ಬರೀ ನೀನು ಕಾರ್ಗಳನ್ನ ಮಾತ್ರ ನೀನು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಟ್ಯಾಕ್ಸಿ ಸರ್ವಿಸ್ ಕೊಡ್ಬೇಕು ಅಷ್ಟೇ ಅಂತ ಹೇಳಿರೋದು ಇವ್ರಿಗೆ. ಓಕೆ. ನೀವು ಅದನ್ನ ಬಿಟ್ಬಿಟ್ಟು ಆಟೋ ಸೇರಿಸ್ಕೊಳ್ಳಿ, ಟೂ ವೀಲರ್ ಸೇರಿಸ್ಕೊಳ್ಳಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಇವರು ಅದನ್ನೆಲ್ಲ ಧಿಕ್ಕರಿಸ್ಬಿಟ್ಟು, ನಿಮ್ದು ನಾನು ಒಪ್ಕೋತೀನಿ ಬ್ರದರ್. ನಾನೊಂದು ಹೇಳ್ತಾ ಇರೋದು ಏನ್ ಗೊತ್ತಾ, ಇವಾಗ ನೀವೊಬ್ರು ಅಧ್ಯಕ್ಷರು, ನಿಮಗೆ ಗೊತ್ತು ಯಾವಾಗ ಬಂತು ಟೂ ವೀಲರ್, ಯಾವಾಗ ಸ್ಟಾರ್ಟ್ ಆಯ್ತು. ಇದು ರ್ಯಾಪಿಡೋ ಬಂದಾಗಿಂದ ಸ್ಟಾರ್ಟ್ ಆಗಿಲ್ಲ, ಓಲಾ ಊಬರ್ ಇವ್ನು ಬರೋಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡಿದ್ರು, ನಾವು ಸ್ಟಾಪ್ ಮಾಡಿಸಿದ್ದೋ. ಅದಾದ್ಮೇಲೆ ಕೆಲಸ ಅದು ಅವಾಗ್ಲೇನೆ ಜಮಾನ್ದಲ್ಲ 2018-19 ನಾನು ಅವಾಗ್ಲಿಂದ ಕೇಳ್ತಾ ಇದ್ದೆ ನಾನು. ಅವಾಗ ಇಕ್ಕೇರಿ ಸಾಹೇಬ್ರು ಅಂತ ಇದ್ರು, ಅವರು ಓಲಾ ಲೈಸೆನ್ಸ್ ನ 6 ತಿಂಗಳು ಸಸ್ಪೆಂಡ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಭಯ ಬಿದ್ದು ಬೈಕ್ ಸೇವೆ ಕೊಡೋದನ್ನ ಸ್ಟಾಪ್ ಮಾಡ್ಬಿಟ್ರು. ಇವನು ಅದ್ ಎಲ್ಲಿ ಯಾವ ಮೂಲೆಯಲ್ಲಿ ರ್ಯಾಪಿಡೋ ಅನ್ನೋ ಹೆಸರನ್ನ ಒಕ್ಕರ್ಸ್ಕೊಂಡ್ ಕೂತಿದ್ನೋ ಅದನ್ನ ತಗೊಂಬಂದು ಬರೀ ಬೈಕು ಅಂತ ಬಂದಿದ್ದೀವ್ ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲ, ಕರೆಕ್ಟ್. ಹೌದೌದು. ಬೈಕ್ ಅಂತ ಬಂದ್ ಏನ್ ಮಾಡ್ದ, ಜನರ ಡೇಟಾನ ಕಲೆಕ್ಟ್ ಮಾಡ್ದ. ಜನ ಏನ್ ಮಾಡಿದ್ರು, ಓಲಾ ಊಬರ್ ಅಲ್ಲಿ ಹೋದ್ರೆ ಆಟೋ ಮತ್ತೆ ಕ್ಯಾಬ್ ಸಿಗುತ್ತೆ, ಬೈಕ್ ಅನ್ಕೊಂಡ್ ಹೋದ್ರೆ ರ್ಯಾಪಿಡೋ. ಎಲ್ಲ ಏನ್ ಮಾಡಿದ್ರು, ಆಪ್ ನ ಇನ್ಸ್ಟಾಲ್ ಮಾಡಿದ್ರು, ಅವನದು ಡೇಟಾ ಕವರ್ ಆಗೋವರೆಗೂ ಅವನ್ ತಾಳ್ಮೆಯಿಂದ ಇದ್ದ. ಯಾವಾಗ ಜನರದು ಡೇಟಾ ಒಂದು ದೊಡ್ಡ ಮಟ್ಟದಲ್ಲಿ ಅವನು ಕವರ್ ಆಯ್ತು, ಆಮೇಲೆ ಆಟೋ ಸೇರಿಸ್ಕೊಂಡ, ಇವಾಗ ಕ್ಯಾಬ್ ಸೇರಿಸ್ಕೊಂಡ. ಇವಾಗ ಓಲಾ ಊಬರ್ ಅವ್ರು ಏನ್ ಹೇಳ್ತಾರೆ, ನಾವು ನಿಲ್ಸಕ್ ರೆಡಿ, ನಾವ್ ಇವಾಗ್ಲೂ ನಿಲ್ಲಿಸ್ತೀವಿ, ರ್ಯಾಪಿಡೋದನ್ನ ನಿಲ್ಸಕ್ ಹೇಳಿ ನಾವು ನಿಲ್ಲಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ತರ ಆಗಿದೆ ಇವಾಗ. ಇವ್ನು ರ್ಯಾಪಿಡೋದವ್ನು ಏನ್ ಮಾಡಿದಾನೆ,
ಈಗ ನಾವ್ ಹೆಂಗೆ ಸಂಘಟನೆಗಳು ಕಟ್ಕೊಂಡು ಇದೆಲ್ಲ ಇಲ್ಲಿಗಲ್ ಅಂತ ಪ್ರೊಟೆಸ್ಟ್ ಮಾಡೋದು, ಹೋರಾಟ ಮಾಡೋದು, ಇಂತ ಆಕ್ಟಿವಿಟೀಸ್ಗಳು ಮಾಡ್ತಾ ಇದೀವಿ. ರಾಪಿಡೋದವ್ನ ಏನ್ ಮಾಡ್ದ, ತಮಿಳ್ನಾಡು ಮೂಲದ ಒಬ್ಬ ಆದಿನಾರಾಯಣ ಅವನ್ನ ಕರ್ಕೊಂಬಂದು ಅವನಿಗೊಂದು ಅಸೋಸಿಯೇಷನ್ ಅಂತ ಮಾಡ್ಕೊಟ್ಟು, ಅವನಿಗೊಬ್ಬ ಲೀಗಲ್ ಅಡ್ವೈಸರ್ನ ಇಟ್ಟು, ಅವನಿಗೆ ಆಫೀಸ್ ಮಾಡ್ಕೊಟ್ಟು, ಅವನು ಖರ್ಚು ಕಾಸು ಕೊಟ್ಕೊಂಡು, ಅವ್ನ್ ನೋಡಿ ಬೇಕಾದ್ರೆ ಯಾರಾದ್ರೂ ಪ್ರಯಾಣಿಕರು ಪ್ರಾಣ ಕಳ್ಕೊಂಡಿರೋದು, ಕೈ ಕಾಲು ಮುರಿದೋಗಿರೋ ಜಾಗಕ್ಕೆ ಅವ್ನ ಎಲ್ಲೂ ಬರಲ್ಲ. ಇಲ್ಲ ನಾನೇ ಆಕ್ಚುಲಿ ಮೊನ್ನೆ ಸುಮ್ನೆ ಟ್ರೈ ಮಾಡ್ದೆ, ರೆಸ್ಪಾನ್ಸ್ ಮಾಡ್ತಾರ ಅಂತ. ಅದೊಂದಾಯ್ತು, ಅದ್ ನಿಮ್ದು ಕೇಳ್ಬಿಡ್ತೀನಿ ನನ್ ಕತೆನ. ಅದೊಂದಾಯ್ತು. ಎರಡನೇದು, ಯಾವ್ದಾದ್ರು ರೈಡರ್ಗಳನ್ನ ಆಕ್ಸಿಡೆಂಟ್ ಗಳಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಆದಾಗ ಆ ರೈಡರ್ ಕಷ್ಟ ಸುಖಕ್ಕೆ ಬರಲ್ಲ. ಇವ್ನ್ ಯಾವಾಗ ರಾಪಿಡೋ ಸಂಸ್ಥೆ ಮೇಲೆ ಒತ್ತಡ ಬೀಳೋದು, ಬಿಸ್ನೆಸ್ ಹೊಡೆತ ಬೀಳೋದು ಶುರುವಾಗುತ್ತೆ, ಅವಾಗ ಇವ್ನು ಎದ್ದು ಬರ್ತಾನೆ. ಅಂದ್ರೆ ಅವನಿಗೆ ಏಟ್ ಬೀಳ್ಬೇಕು, ಅವನಿಗೆ ಏಟ್ ಬಿದ್ರೆ ಅಲ್ಲ, ಇವ್ರಿಗೆ ಅವ್ನು ತಿಂಗಳ ಅವ್ನಿಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡವ್ರು ಇವ್ರು ರಾಪಿಡೋದವ್ರು. ಈ 2 ವೀಲರ್ ಓಡಿಸೋಂತವ್ರಿಗೆ ದಡ್ರಿಗೆ ಗೊತ್ತಾಗ್ತಾ ಇಲ್ಲ, ಅವನೇನೋ ಮಾಡ್ತಾ ಅಂದ್ರೆ ಅವನು ಇವ್ರನ್ನ ಸಾಕೊಂಡ್ರದ್ ಇವ್ರೇನ್ ಮಾಡ್ತಾರೆ, ಇವ್ರ ಅಸಹಾಯಕತೆಗೆ ಎಲ್ಲೋ ಹೆಲ್ಪ್ ಆಗ್ತದೆ ಅಂತ ಇವ್ನ ಹಿಂದೆ ಹೋಗ್ತಾರೆ. ಇವ್ರು ಹೋಗೋದ್ರಿಂದ ಏನಾಗ್ತಾ ಇದೆ, ಅವನು ಇವ್ರನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಲಕ್ಷ ಜನ ಡ್ರೈವರ್ಗಳು, ಟ್ಯಾಕ್ಸಿ ಬೈಕ್ ಅವ್ರಿಗೆ ಹಿಂಗ ಆಗ್ತಿದೆ. ಆಯ್ತು ಗುರು, ಅವ್ರಿಗೂ ಹಂಗ ಆಗ್ತಾ ಇದೆ, ನಾನು ಒಪ್ಕೊಂತೀನಿ. ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ತಿಕಾ ಮುಚ್ಕೊಂಡು ನಾವು ಇರೋಣ, ನೀವು ಇರೋಣ. ವೇಟ್ ಮಾಡಿ. ಆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ಮೇಲೆ ಸುಪ್ರೀಂ ಕೋರ್ಟ್ ಏನಾದ್ರು ಎಲ್ಲೋ ಬೋರ್ಡ್ ತರ ಮಾಡ್ಕೊಂಡು ಹೊಡಿರಿ ಅಂದ್ರೆ, ಕೋರ್ಟ್ ತೀರ್ಪಿಂದ ನಾವ್ ಯಾರು ದೊಡ್ಡವರಲ್ವಲ್ಲ. ಅವಾಗ ಸರ್ಕಾರನೇ ಮಾಡ್ಕೊಡುತ್ತೆ ಆ ವ್ಯವಸ್ಥೆ. ನೀನು ಸುಪ್ರೀಂ ಕೋರ್ಟ್ ತೀರ್ಪು ಬರ್ದೇನೆ ನೀನು ವೈಟ್ ಬೋರ್ಡ್ 2 ವೀಲರ್ ಸಪೋರ್ಟ್ ನಿಲ್ತೀಯಾ ಅಂದ್ರೆ, ಇವಾಗ ಬಾರಪ್ಪ, ಮೊನ್ನೆ ಹುಡುಗಿ 40 ಲಕ್ಷ ರೂಪಾಯಿ ಲಾಸ್ ಆಗೈತಲ್ಲ, ಬಾ ರಾಪಿಡೋ ಸಂಸ್ಥೆಯಿಂದ ಈಸ್ಕೊಡು. ಈಗ ಪ್ರಯಾಣಿಕ ಅವ್ನ ರೈಡರ್ ಮೇಲೆ FIR ಆಗೈತಲ್ಲ, ಬಾ ಅವ್ನ ಸಪೋರ್ಟ್ ನಿಲ್ಲು. ಇದು ಆ ರೈಡರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ನಾವ್ ಹೇಳೋದ್ ಇಷ್ಟೇ, ಆ ರೈಡರ್ಗಳಿಗೆ ನಾನು ಮೊದ್ಲಿಂದಾನು ಹೇಳ್ಕೊಂಡ್ ಬರ್ತಿರೋದು ಇಷ್ಟೇ. ನೋಡ್ರಪ್ಪ, ವೈಟ್ ಬೋರ್ಡ್ ಅಲ್ಲಿ ಮಾಡೋದಕ್ಕೆ ಹೋದ್ರೆ ನೀವು ಸರ್ವನಾಶ ಆಗ್ತೀರಾ. ಅವ್ರ ಬಿಸ್ನೆಸ್ ನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಸಂಸ್ಥೆನ ನೀವು ಕಸ್ಟಮರ್ಗಳದ್ದು ಡೇಟಾ ಕೊಟ್ಟು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದ್ರಿಂದ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ದುಡ್ಡು ಮಾಡ್ತವ್ರೆ. ನೀವೇನ್ ಮಾಡ್ತಾ ಇದ್ದೀರಾ, ನಾವು ಬಡದಾಡ್ಕೊಂಡು ಬೇರೆ ರಾಜ್ಯದವ್ರನ್ನ ಒಳಗಡೆ ಬಿಟ್ಕೊಂಡು ಇವ್ರನ್ನೆಲ್ಲಾರ್ಗು ನೀವು ಅನ್ನ ಹಾಕೊಡ್ತಾ ಇದ್ದೀರಾ. ಮುಂದೊಂದ್ ದಿನ ನಿಮ್ಮನ್ನೇ ತುಳಿತಾರೆ ಇವ್ರೆಲ್ಲ ಸೇರ್ಕೊಂಡು ಅಂತಾನು ಹೇಳಿದ್ರೆ ಈ ದಡ್ಡನ್ ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡೋಣ. ಓಕೆ ಬ್ರದರ್, ಅದೇ ನೋಡ್ದೆ ನ್ಯೂಸ್ಗಳಲ್ಲಿ. ನಾನ್ ಹೇಳೋದ್ ಇಷ್ಟ ಬ್ರದರ್, ಈಗ ನ್ಯೂಸ್ 1000 ತೋರಿಸ್ಲಿ, ಏನೋ ನಡೀಲಿ, ಈಗ ಅಧಿಕಾರಿಗಳು ಈಗ ಏನು 2 ವೀಲರ್ಗಳನ್ನ ಹಿಡಿಯಕ್ ಹೋಗ್ತಾ ಇದಾರೆ, ಅದು ಇವತ್ತಿಂದ ಅಲ್ಲ ಮೊದ್ಲಿಂದಾನು ನಡೀತಾ ಇದೆ. ಈಗ ನಾನ್ ಹೇಳೋದ್ ಇಷ್ಟ, ಈಗ ಸಿಗರೇಟ್ ಸೇದಬೇಡ ಅಂತ ಕಾನೂನು ಹೇಳುತ್ತೆ, ಮತ್ತೆ ಸಿಗರೇಟ್ ಪ್ಯಾಕ್ ಮೇಲೂ ಬರ್ದಿರುತ್ತೆ. ಈಗ ಸಿಗರೇಟ್ ಸೇದವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪಿಟಿ ಕೇಸ್ ಹಾಕೋದು, ದುಡ್ಡು ಕಿತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಆಮೇಲೆ ಅದು ಆ ಅಂಗಡಿಗಳಲ್ಲಿ ಮಾರ್ತಿದ್ರೆ ಅಂಗಡಿಯವ್ರನ್ನೆಲ್ಲಾರನು ಕರ್ಕೊಂಡೋಗಿ ಕೇಸ್ ಹಾಕೋದೆಲ್ಲ ಮಾಡ್ತಾರೆ. ಫಸ್ಟ್ ನೀನು ರಂಬೆ ಕೊಂಬೆಗಳನ್ನ ಮುಟ್ಬೇಡ, ಬುಡ. ನೀನು ಮ್ಯಾನುಫ್ಯಾಕ್ಚರ್ ಆಗೋ ಜಾಗಕ್ಕೆ ಹೋಗ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಗೆ ಪರ್ಮಿಷನ್ ಕೊಟ್ಬಿಟ್ಟು ಇಲ್ಲಿ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾವ್ರೆ ಅವ್ರನ್ನ ತಗೊಂಬಂದ್ ಕೇಸ್ ಹಾಕ್ಬಿಟ್ಟು ಜೈಲ್ಗೆ ಹಾಕು. ಸೇಮ್ ಇದೇ ಕ್ವಶನ್ ಬ್ರದರ್, ನಾನು ಸುಮಾರು ಕಮೆಂಟ್ ಅಲ್ಲಿ ನಾನು ಇದೇ ಸೇಮ್ ಹಾಕೋದು. ಸುಮ್ನೆ ನೀವು ಯಾಕೆ ಮಾಡ್ತೀರಾ, ಅದರಿಂದ ಏನು ಯೂಸ್ ಇಲ್ಲ ಸರ್. ಕಮೆಂಟ್ ಅಂದ್ರೆ ಯಾವ ತರ ಅಂದ್ರೆ, ನೀವು ಏನ್ ಕೊಡ್ದಾಡ್ತೀರಾ, ಅದು ಮೇನು ಯಾರಿದ್ದಾರೆ ಬುಡ, ನೀವ್ ಬುಡಕ್ಕೆ ಬುಡ ಮುಟ್ಟಕ್ ಆಗಲ್ಲ. ಯಾಕೆ ಮುಟ್ಟಕ್ ಆಗಲ್ಲ ಅಂದ್ರೆ ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಅವ್ರು ಇವ್ರಿಗೆ. ಅದೇ ಬ್ರದರ್ ಆಗಿರೋದು. ಈಗ ಜನಕ್ಕೆ, ಈಗ ಸರ್ಕಾರಕ್ಕೆ ಏನ್ ಗೊತ್ತಾ, ನಮ್ಮಿಂದ ತೆರಿಗೆ ಹೋಗ್ತಾ ಇರುತ್ತೆ. ಅದೇನೆ ಹೆಂಗೆ ಅಂದ್ರೆ, ಈಗ ನಾನು ಈಗ ಬೆಳಗ್ಗೆ ಎದ್ದು ಹಲ್ಲುಜ್ತೀನಿ ಅಂದ್ರೆ ಒಂದ್ ಪೇಸ್ಟ್ ಬೇಕು. ಪೇಸ್ಟ್ ತಗೊಳಕ್ ಹೋದಾಗ ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ. ಈಗ ನಾನು ಟ್ಯಾಕ್ಸ್ ಕಟ್ತೀನಾ, ಹಂಗೆ ನಾನು ಪ್ರತಿನಿತ್ಯ ಬಳಸೋ ಒಂದೊಂದು ವಸ್ತು ಮೇಲೂ ಕೂಡ ನನ್ನಿಂದ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಹಂಗೆ ಈ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಅಷ್ಟೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ನಾವು ಸರ್ಕಾರಕ್ಕೆ ₹1 ಟ್ಯಾಕ್ಸ್ ಕಟ್ಟಿದ್ರೆ ಅವರು ₹100 ಕಟ್ತಾರೆ. ಹಂಗಾಗಿ ಈ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಈ ಸರ್ಕಾರಗಳು ನಿಲ್ಲುತ್ತೆ. ಆಮೇಲೆ ಎಲೆಕ್ಷನ್ ಬಂದಂತ ಟೈಮ್ ಅಲ್ಲಿ ಸ್ಟ್ರಾಂಗ್ ಪಾರ್ಟಿಗಳಿಗೆ ಅವರೆಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಈ ಪಕ್ಷ ಗೆದ್ದಾದ್ಮೇಲೆ ಏನ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋ ಇಂತ ಸಂಸ್ಥೆಯವ್ರಗಳನ್ನ ನಾಶ ಮಾಡೋದಕ್ ಬಿಡಲ್ಲ. ಅವ್ರ ಫೇವರ್ ಆಗಿ ನಿಂತಿರ್ತಾರೆ ಅವ್ರಿಗೇನೆ. ಇದೇ ಲಾಜಿಕ್ ಇಷ್ಟ, ಇದ್ ಬಿಟ್ರೆ ಇನ್ನೇನು ಇಲ್ಲ. ಇಲ್ಲಿ ಮಿಕಾ ಆಗ್ತಾ ಇರೋದು ಯಾರು ಅಂದ್ರೆ ಸಾಮಾನ್ಯ ಕಾರ್ಮಿಕರು, ಸಾಮಾನ್ಯ ಜನರು ಮಿಕಾ ಆಗ್ತಾ ಇದಾರೆ ಅಷ್ಟೇ. ಇಷ್ಟೇ ಲಾಜಿಕ್, ಇನ್ನೇನಿಲ್ಲ. ಇದಕ್ಕೆಲ್ಲ ನಮಗ್ ನ್ಯಾಯ ಬರ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್, ಈಗ ಹೈಕೋರ್ಟ್ ಅಲ್ಲಿ ಇತ್ತು, ಹೈಕೋರ್ಟ್ ಇಂದ ದೊಡ್ಡ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ರನ್ನಿಂಗ್ ಅಲ್ಲಿ ಇದೆ ಇವಾಗ. ಈ ಕೇಸ್ ನೆನ್ನೆನು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇದು. ಈ ಸುಪ್ರೀಂ ಕೋರ್ಟ್ ಅಲ್ಲಿ ಒತ್ತಡ ತರ್ರಿ.
ಹಾ ಬೈಕ್ ಅವರು ತರ್ರಿ, ಕ್ಯಾಬ್ ಅವರು ತರ್ರಿ, ಸಂಸ್ಥೆ ಅವರು ತರ್ರಿ, ಸರ್ಕಾರನು ತರ್ರಿ. ಹಾ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ನೀನು ಕಾನೂನು ಮಾಡಪ್ಪ ಅಂದ್ರೆ ಮಾಡ್ರಿ, ಬೇಡ ಅನ್ನಲ್ಲ. ಓಕೆ ಓಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ ಇದು ಸೇಫ್ಟಿ ಇಲ್ಲ, ಇದನ್ನ ನಿಲ್ಲಿಸಿ